ಆಸ್ಪತ್ರೆ ಬಳಿ ಸರ್ವೆ ನಡೆಯುತ್ತಿರುವ ವಿಚಾರ ತಿಳಿದು ಸ್ಥಳಕ್ಕೆ ಧಾವಿಸಿದ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಅವರು ಸರ್ವೆ ಮಾಡುವುದನ್ನು ನಿಲ್ಲಿಸಿದರು. ಬಳಿಕ ಸಂಬಂಧಪಟ್ಟ ಆಸ್ಪತ್ರೆ ಮುಖ್ಯಾಧಿಕಾರಿ ಡಾಕ್ಟರ್ ರಮೇಶ್ ಅವರನ್ನು ವಿಚಾರಿಸಿದರೆ ನಮಗೂ ವಿಷಯ ತಿಳಿದಿಲ್ಲ ಎಂಬ ಉತ್ತರ ನೀಡಿದರು. ಸರ್ವೆ ಮಾಡಲು ತಿಳಿಸಿದ್ದ ಆರೋಗ್ಯ ಇಲಾಖೆ ಎಇಇ ದೇವರಾಜು ಸ್ಥಳಕ್ಕೆ ಆಗಮಿಸಿ ಮಾಹಿತಿ ನೀಡಿ, ಇದು ಆರೋಗ್ಯ ಇಲಾಖೆಯ ಮೇಲಾಧಿಕಾರಿಗಳಿಂದ ಬಂದ ಆದೇಶ, ಹೀಗಾಗಿ ಸರ್ವೆ ಮಾಡುತ್ತಿದ್ದೇವೆ. ಆಸ್ಪತ್ರೆಯ ಮುಂದಿನ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಸರ್ವೆ ಮಾಡಲಾಗುತ್ತಿದೆ ಎಂದು ಸಮಜಾಯಿಷಿ ನೀಡಿದರು. ಇದಕ್ಕೆ ಶಾಸಕ ಧೀರಜ್ ಮುನಿರಾಜು, ಇಲ್ಲಿ ಯಾವುದೇ ಸರ್ವೆ ಮಾಡುವುದು ಬೇಡ, ಯಾವ ಕಾರಣಕ್ಕೆ ಸರ್ವೆ ಮಾಡುತ್ತಿರುವುದು ಎಂಬುದು ನನಗೆ ತಿಳಿದಿದೆ, ದಯವಿಟ್ಟು ವಾಪಸ್ ಹೊರಡಿ ಎಂದರು. ತಾಲೂಕಿನ ಸಾರ್ವಜನಿಕ ತಾಯಿ ಮಗು ಆಸ್ಪತ್ರೆಗೆ ಮತ್ತೆ ಹೆಚ್ಚುವರಿಯಾಗಿ 100 ಬೆಡ್ಗಳನ್ನು ಸೇರ್ಪಡೆ ಮಾಡಿ ಘೋಷಣೆ ಮಾಡಿರುವ ಜಿಲ್ಲಾಸ್ಪತ್ರೆ ಯೋಜನೆಯನ್ನು ರದ್ದು ಮಾಡುವ ಆತಂಕ ಜನರಲ್ಲಿ ಮೂಡಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇಂದಿನ ಸರ್ವೆ ಕಾರ್ಯ ಪುಷ್ಟಿ ನೀಡಿದೆ. ವಿತೌಟ್ ಪರ್ಮಿಷನ್ ಮತ್ತೆ ಇವಾಗ ನೀವು ಗೌರ್ಮೆಂಟ್ ನೀವು ಪೊಲೀಸ್ ಅವರು ಕಂಪ್ಲೇಂಟ್ ಕೊಡಬೇಕೀಗ. ವಿತೌಟ್ ರಿಕ್ವಿಸಿಷನ್ ಪ್ರೈವೇಟ್ ಯಾರಾದರೂ ಬಂದು ಸರ್ವೆ ಮಾಡ್ಕೊಬೋದು ಅಂದರೆ ಅದು ಹೆಂಗೆ ಸರ್? ವಿತೌಟ್ ಯುವರ್ ಲೆಟರೇಟ್ ಪ್ರಿಸ್ಕ್ರಿಪ್ಷನ್ ನೀವು ನಿಮ್ಮ ಲೆಟರೇಟಲ್ಲಿ ಪರ್ಮಿಷನ್ ಇಲ್ಲದೆ ಹೆಂಗೆ ಮಾಡ್ತಾರೆ ಇವ್ರು ಸರ್ವೆ? ನಿಮ್ಮ ಹೆಸರು ಹೇಳ್ತಾರೆ ಪರಮೇಶ್ವರ್ ಅವ್ರು, ನೋಡಿದ್ರೆ ರಮೇಶ್ ಅವ್ರು ಹೇಳಿದ್ರು ಅದಕ್ಕೆ ಮಾಡಿಸ್ತಾ ಇದ್ದೀನಿ ಅಂತಾರೆ. ಏನು ಗೌರ್ಮೆಂಟ್ ಪ್ರಾಪರ್ಟಿ ಅಂದರೆ ಅದಕ್ಕೊಂದು ರೂಲ್ಸು ರೆಗ್ಯುಲೇಷನ್ಸು, ಅದಕ್ಕೊಂದು ಯಾವುದಾದ್ರೂ ಸೆಟ್ ಪ್ರೋಟೋಕಾಲ್ ಇರೋದು ಗೊತ್ತಿಲ್ವಾ ಸರ್ ತಮಗೆ? ಯಾರು ಬೇಕಾದರೂ ಬರ್ಬೋದು ಹಾಸ್ಪಿಟಲ್ಗೆ, ಪ್ರೈವೇಟ್ ಇದೆ ಏನಾದರೂ ಯಾರ್ದಾದ್ರೂ ಆಸ್ತಿನ? ಸಾರ್ವಜನಿಕರ ಸೊತ್ತು ಸರ್ ಇದು. ಈ ಕುರಿತು ಕರವೇ ಮುಖಂಡ ರಾಜಘಟ್ಟ ರವಿ ಮಾತನಾಡಿ, ಜಿಲ್ಲಾಸ್ಪತ್ರೆ ವಿಚಾರದಲ್ಲಿ ರಾಜಕೀಯ ನಾಯಕರು ರಾಜಕೀಯ ಮಾಡದೆ ಘೋಷಣೆಯಾಗಿರುವ ಯೋಜನೆಗೆ ಅನುದಾನ ನೀಡಲೇಬೇಕು. ತಾಲೂಕಿನಲ್ಲಿಯೇ ಜಿಲ್ಲಾಸ್ಪತ್ರೆಯ ಅಗತ್ಯತೆ ಹೆಚ್ಚಿದೆ. ಅದರ ಬಗ್ಗೆ ಆರೋಗ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಕೆ ಮಾಡಲಾಗುವುದು. ಜಿಲ್ಲಾಸ್ಪತ್ರೆ ರದ್ದು ಮಾಡಲು ಹೊರಟರೆ ತೀವ್ರ ಸ್ವರೂಪದ ಹೋರಾಟ ಮಾಡಲಾಗುವುದು ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.